ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ವಿಕಾಸ್ ಮ್ಯಾಗಿರಿ. ನೋಡಿರಿ, ಇವತ್ತು ಸಂಡೇ ಇತ್ತು. ಒಂದು ಸ್ವಲ್ಪ ಜಾಸ್ತಿ ಲೇಟಾಗಿ ಹೇಳೋಣ ಅಂತ ಹೇಳ್ಕೊಂಡು ಮಲ್ಕೊಂಡಿದ್ದೆ. ಆದರೂ ನಾನು ನಿಂತು ಬಂದು ಎಬ್ಸಿ ಬಿಡ್ರಿ. ಹಂಗೆ ಎದ್ದವನು ಸೀದಾ ಮತ್ತು ಬರೋಬಿಟ್ಟು ದೇವ್ರು ನಮಸ್ಕಾರ ಮಾಡಿದ್ದೀನಿ ರೀ. ಪಟ್ ಹೋದವನು ಫಸ್ಟು ನಾನು ಫ್ರೆಶ್ ಆಗ್ಬೇಕಪ್ಪ ಅಂದ್ಕೊಂಡು ಜಸ್ಟ್ ಹೋಗಿ ಬಾತ್ರೂಮ್ಗೆ ಹೋಗಿ ಪಟ ಏನೈತಿ ನಾವು ಬ್ರಷ್ ತೊಗೊಂಡು ಬ್ರಷ್ ಮಾಡಿ ನಂತರ ಸರಿಯಾಗಿ ಕ್ಲೀನ್ ಆಯ್ತು. ಎಲ್ಲ ಕ್ಲೀನ್ ಆದ ತಕ್ಷಣ ಮತ್ತೆ ಕೈಗೆ ತೊಳ್ಕೊಂಡು ಪಟ್ ಚಹಾ ಕುಡಿಬೇಕಪ್ಪ ಅರ್ಜೆಂಟ್ ಅಂತ ತಿಳ್ಕೊಂಡು ಫಸ್ಟ್ ಚಹಾ ಆದರೆ ನಮ್ಮ ಫಸ್ಟ್ ಮುಂಜಾನೆ ಚಹಾ ಬೇಕ್ರಿ ನಮ್ಮ ಮಂದಿಗೆ. ಸೀದಾ ಪಟ ಸ್ವಲ್ಪ ಬಿಸಿನೀರು ಕುಡ್ದವನ ಸೀದಾ ನಾನೇನು ಚಹಾ ಕೊಟ್ಟರು ಚಹಾ ಕುಡ್ದನ್ರಿ. ಚಹಾ ಕುಡಿತ್ಲಿಲ್ಲ ನಂಗೆ ನೆನಪಾದ್ರಿ ಫಸ್ಟ್ ನಮ್ಮ ಹವ್ಯಾಸ ರೀ. ಬೆಳಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್, ಚಹಾ ಆದ್ಕೊಳ್ಳೆ ಟಾಯ್ಲೆಟ್ ಡೈರೆಕ್ಟ್ ಪಟ್ನ ಟಾಯ್ಲೆಟ್ಗೆ ಹೋಗಿ ಬಂದ್ರೆ ಲೇಟ್ ಮಾಡೋಕ್ಕಾಗಲಿಲ್ಲ ರೀ. ಫಸ್ಟ್ ನಾವು ಟಾಯ್ಲೆಟ್ಗೆ ಹೋದ್ರಿ. ಸೀದಾ ಟಾಯ್ಲೆಟ್ ರೂಮ್ ಬಂದು ಹೊರಗೆ ಬಂದು ಮತ್ತು ಸೀದಾ ನನಗೊಂದು ನೆನಪು ಬಂತು ರೀ. ಅಯ್ಯೋ ಇವತ್ತು ಸಂಡೇ ನಾನು ಶೇವಿಂಗ್ ಮಾಡಿಸ್ಬೇಕು, ಕೆಲಸನೂ ಭಾಳ ಅದಾವ ಅಂತ ಶೇವಿಂಗಿಗೆ ಅಂತಂದು ಬೈಕ್ ತೊಗೊಂಡು ಹೊಂಟಬಿಟ್ಟೇನಿ ರೀ. ದಾರಿಗೆ ಹೋದೆ ಅಂಗಡಿಗೆ ಹೋಗೋಣ. ಅಂಗಡಿ ಫುಲ್ ಗದ್ದಿದ್ದೆ ರೀ. ಬೇಡ ಅಂತೇಳಿ ರಿಟರ್ನ್ ಮನೆಗೆ ಬಂದು ಫುಲ್ ಸ್ನಾನ ಮಾಡಿ ಫ್ರೆಶ್ ಅದನ್ರಿ. ಫ್ರೆಶ್ ಆಗಿ ಕೂಡ ಸೀದಾ ಹೊಟ್ಟೆ ಶೂ ಆಗಿತ್ತು ರೀ. ಸೀದಾ ನಾನು ಎಂತ ಹೇಳಿದೆ ಟಿಫಿನ್ ಕೊಡಂತ ಟಿಫಿನ್ ಕೊಟ್ಟವ್ರಿ. ದೋಸೆ ಸ್ಪೆಷಲ್ ರೀ. ಅದು ಸಂಡೇ ಅಲ್ಲ, ನಮ್ಮ ಮನ್ಯಾಗ ಸಂಡೇ ಸ್ಪೆಷಲ್ ದೋಸೆ ಮಾಡಿದ್ದೆ ರೀ. ನಾನು ಸರಿಯಾಗಿ ರೋಸ್ಟ್ ಮಾಡಿಕೊಡುವ ಅಂತೇಳಿದ್ದೆ. ನೀಟಾಗಿ ಮಾಡಿಕೊಟ್ಲ್ರಿ. ದೋಸೆ ರೆಡಿ ಆಯ್ತು ರೀ. ದೋಸೆ ಚಟ್ನಿ ಬಾಜಿ ರೀ ಎಲ್ಲ ರೆಡಿ ಮಾಡಿ ನನಗೆ ಟಿಫಿನ್ನ ಸರ್ವ್ ಮಾಡಿದಲ್ರಿ. ನನ್ನ ಮಗಳು ಬಂದಿದ್ಲು, ಅವಳಿಗೆ ಹೆಲ್ಪ್ ಮಾಡಿದ್ಲು ನನ್ನ ಹೆಂಡತಿಗೆ. ಸೀದಾ ಟಿಫಿನ್ ಅಂತೂ ರೆಡಿ ಆಯ್ತು ರೀ. ಪ್ಲೇಟ್ ಕೈಗೆ ಬಂತು. ಫ್ರೆಶ್ ಆಗಿ ಬಂದು ನಾನು ಬಡ ಟಿಫಿನ್ನು ಜಡಿಯಾಕ ಕುಂತೀನಿ ರೀ. ಅಂತೂ ಇಂಥ ದೋಸೆ ಪ್ಲೇಟ್ ಕೈಗೆ ಬಂತು ರೀ. ದೋಸೆ ಚಟ್ನಿ ಬೇಚಾಗ ಜಡದು ನಾನು ಹೆಂಡತಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ ರೀ. ಸೂಪರ್ ಆಗಿದ್ದು ರೀ. ದೋಸೆ ಚಟ್ನಿ ಅಂದ್ರೆ ಕಾಂಬಿನೇಷನ್ ಸೂಪರ್ ಆಗಿತ್ತು ರೀ. ನಾಷ್ಟ ಅಂತೂ ಫುಲ್ ಆಯ್ತು ರೀ. ಹೊಟ್ಟೆ ತುಂಬ ನಾಷ್ಟ ಮಾಡಿದೆ. ಮತ್ತೇನೈತೆ ರೀ, ಶಿಸ್ತಾಯ್ತು ಎಲ್ಲ ಸಂಡೇ. ಮತ್ತು ಮುಂದೆ ವಿಡಿಯೋದಾಗ ಸಿಗೋಣ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.